ಫಸ್ಟು ಸೂಪರ್ ಡೂಪರ್ ಆಗಿತ್ತು ಸಿನಿಮಾ. ನಾವು ಕೂತ್ಕೊಂಡ್ಬಿಟ್ಟು ಆ ಥರ ಇದೆ ಈ ಥರ ಇದೆ ಅಂತ ಸಾಕಷ್ಟು ನಾವು ಗೆಸ್ ಮಾಡ್ತಾ ಇದ್ವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಫುಲ್ ಉಲ್ಟಾ ಪಲ್ಟ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ದರ್ಶನ್ ಸರ್ ಆ್ಯಕ್ಟಿಂಗು, ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರ್ ಡಿಫ್ರೆನ್ಸಿಯೇಷನು ಅದ್ಭುತ. ಅದರಲ್ಲಿ ಮಹೇಶ್ ಮಾಂಜ್ರೇಕರ್ ಸರ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ರಚನಾ ಅವರಾಗಿರ್ಬೋದು, ಎಲ್ಲರದ್ದು ಆ್ಯಕ್ಟಿಂಗ್ ಸೂಪರು. ಇನ್ನು ಪ್ರಕಾಶ್ ಸರ್ ಡೈರೆಕ್ಷನ್ ಬಗ್ಗೆ ಎರಡು ಮಾತೇ ಇಲ್ಲ. ಎಲ್ಲೂ ಕೂಡ ಫ್ಲಾ ಇಲ್ದಿರೋ ಹಾಗೆ ಸೆಂಟಿಮೆಂಟ್ಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ಫೈಟ್ಸು, ಡೆವಿಲ್ ಮಾಡಿರೋ ಫೈಟ್ಸ್ ಅಂತೂ ಅಮೇಝಿಂಗ್. ಬಿಟ್ಟಿದ್ರೆ ಎದ್ದು ಅಲ್ಲೇ ಹೋಗಿ ನಾನು ಹೊಡೆದ್ಬಿಟ್ಟಿದ್ದೆ, ಅಷ್ಟು ಸಕ್ಕತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಕತೆ ಏನು ಅಂತ ರಿವೀಲ್ ಮಾಡದಿರೋ ಹಾಗೆ ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಆದಷ್ಟು ಬೇಗ ಬಂದು ಡೆವಿಲ್ ಸಿನಿಮಾನ ನೋಡಿ. ನಾವು ಎಂಜಾಯ್ ಮಾಡಿದಷ್ಟು ನೀವು ಎಂಜಾಯ್ ಮಾಡ್ತೀರಿ. ಆಲ್ ದಿ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದಿರಲಿ, ಅವ್ರ ಜೊತೆ ಸ್ಕ್ರೀನಲ್ಲಿ ಒಂದು ಒಂದು ನೆಗೆಟಿವ್ ಆಗಿ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಕ್ತು. ದ್ಯಾಟ್ ಈಸ್ ವೆರಿ ಒಂಥರ ಖುಷಿಯಾದ ವಿಷಯ ನನಗೆ. ಜೈಮಾತಾ ಕಂಬೈನ್ಸ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಸೀರಿಯಲ್ ಇಂಡಸ್ಟ್ರೀಲಿ ನಾನು ಯಾರು ಅಂತ ಒಂದು ಗುರುತು ತೋರಿಸಿದ್ದೆ ನಮ್ಮ ಜೈಮಾತಾ ಕಂಬೈನ್ಸು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಸ್ಪೆಷಲಿ ಒಂದು ನೆಗೆಟಿವ್ ಆಗಿ ನನ್ನನ್ನು ಒಂದು ತೋರಿಸಿ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ಬರು ಆ್ಯಕ್ಟರ್ ಈ ಥರ ಒಂದು ನಿಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ಉಂಟು ಮಾಡುತ್ತೆ ಒಳಗೆ. ಸೊ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಈ ಸಿನಿಮಾನ ಇಷ್ಟು ಥಿಯೇಟ್ರಲ್ಲಿ ಬಂದು ಈ ಥರ ಒಂದು ಹಬ್ಬದ ಥರ ಆಚರಣೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತವರೆಗೂ ನಾನು ಆ್ಯಕ್ಚುಲಿ ಫಸ್ಟ್ ಶೋ ಆ ಫ್ಯಾನ್ ಕ್ರೇಜ್ ಮೂಮೆಂಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಆ ಫಸ್ಟ್ ಶೋ ಮೂಮೆಂಟೇ ಫೀಲ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಜಾರಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ಸೊ ಹೋಲ್ ಆ್ಯಂಡ್ ಹೋಲ್ ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ನನಗೊಂದು ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಿತ್ರ ಡೆವಿಲ್ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ. ಸೊ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಎಂಟರ್ಟೈನೋ. ಸೊ ಪ್ಲೀಸ್ ಡೆವಿಲ್ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಆ್ಯಂಡ್ ಇಟ್ ಇಸ್ ಔಟ್ ಇನ್ ಥಿಯೇಟರ್ಸ್ ನಾವು ವಾಚ್ ಇಟ್. ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು. ಹಾಗೆ ಡಿವೋರ್ಸ್ ಎಲ್ಲೇ ಇರಲಿ, ಹೇಗೆ ಇರಲಿ, ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಜಾತ್ರೆನೇ ನಡೀತಾ ಇದೆ. ಆ್ಯಂಡ್ ಡೆವಿಲ್ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ಡೆವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ, ಅಲ್ಲಿ ನಮ್ಮ ಡಿವೋರ್ಸ್ ಅವರ ದ ಡೆವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ಸಕಲಾಗಿ ಕಾಣಿಸ್ತಾರೆ, ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ. ಇನ್ನು ರಚನಾ ರೈ, ಶಿ ಲುಕ್ಸ್ ಗಾರ್ಜಿಯಸ್, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು. ಸೊ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನು ನೋಡೋಕ್ಕಾಗ್ತಾ ಇರಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಗೆ ಪ್ರತಿ ಅಭಿಮಾನಿಗಳ ಅಂದರೆ ದರ್ಶನ್ ಸರ್ ಅಭಿಮಾನಿಗಳ ಕೂಗು, ಚಪ್ಪಾಳೆ, ಗೆಲುವು, ಜಯ ಎಲ್ಲವೂ ದರ್ಶನ್ ಸರು ಅರ್ಹರು ಅದೆಲ್ಲ ತೊಗೊಳೋದಕ್ಕೆ. ಸೊ ಅವರು ನಂಬಿರುವಂಥ ಚಾಮುಂಡೇಶ್ವರಿ, ಅವರು ನಂಬಿರುವಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಹಾಗೆ ಇಡೀ ಡೆವಿಲ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಅವರಾದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಡೆವಿಲ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ, ಟೆಕ್ನಿಷಿಯನ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಇನ್ನು ಯಾರೆಲ್ಲ ಚಿತ್ರನ ನೋಡಿಲ್ಲ, ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಜೈ ಡಿ ಬಾಸ್. ಥ್ಯಾಂಕ್ ಯು. ಡೆವಿಲ್ ಜಸ್ಟ್ ನೋಡ್ಕೊಂಬಂದೆ. ಪ್ರಕಾಶ್ ವೀರ್ ಅವರ ಸಿನಿಮಾಸ್ ಡೆಫಿನೆಟ್ಲಿ ಮುಂಚೆಯಿಂದ ಅಡ್ಮೈರ್ ಮಾಡ್ಕೊಂಬಂದಿದ್ದೀನಿ. ಅದ್ಭುತವಾದಂಥ ನಿರ್ದೇಶಕರು. ಅವರ ಮಿಲನದಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಚಿತ್ರಗಳನ್ನ ನೋಡ್ತಾ ಬಂದರೆ ಕಂಟೆಂಟ್ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇರುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ ಮಾಡ್ತಾರೆ. ಕಾಮಿಡಿ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ಬಟ್ ಎಲ್ಲೋ ಆ ಕಂಟೆಂಟ್ನ ಮಿಸ್ ಮಾಡಲ್ಲ. ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಐ ಎಂಜಾಯ್ಡ್ ಥರೋಲಿ. ಆ್ಯಂಡ್ ದರ್ಶನ್ ಅವರು ಡೆಫಿನೆಟ್ಲಿ ಈಸ್ ಪರ್ಫಾರ್ಮ್ಡ್
ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಒಂದು ವಿತ್ ಬ್ಯಾಕ್ ಬೋನ್ ಪೇಯ್ನ್ ಇಟ್ಕೊಂಡು ಅಷ್ಟೆಲ್ಲ ಎಲ್ಲೂ ಅದು ಕಾಣಿಸೋದೇ ಇಲ್ಲ ದರ್ಶನ್ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಹಬ್ಬ ಇಷ್ಟು ವರ್ಷ ಕಾದಿದ್ದಕ್ಕೆ ಅದ್ಭುತ ಡಿ ಬಾಸು. ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರ ನೋಡೋದಕ್ಕೆ. ಬಟ್ ಅವರು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಆ್ಯಂಡ್ ಆ ದೇವರ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರಲಿ. ದಯವಿಟ್ಟು ಬನ್ನಿ, ಡೆವಿಲ್ ನೋಡಿ, ಸಖತ್ ಖುಷಿ ಪಡ್ತೀನಿ. ಆ್ಯಂಡ್ ಓ ಟಿ ಟಿಲೇ ನೋಡೋಣ, ಮನೇಲೇ ನೋಡೋಣ ಕೂತ್ಕೊಂಡು ಅಂತ ಆರಾಮಾಗೆ ನೋಡೋಣ ಅನ್ನೋದು ಬಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಪ್ರಕಾಶ್ ಸರ್ ಡೈರೆಕ್ಷನ್ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಮುಂದೆ ಹೋಗಲಿ ಅಂತ ಕೇಳ್ಕೊತೀನಿ. ಎಸ್, ಖಂಡಿತವಾಗ್ಲೂ. ಆ್ಯಂಡ್ ಪ್ರಕಾಶ್ ಅವ್ರಿಗೂ ಜೈಮಾತಾ ಕಂಬೈನ್ಸ್ಗೂ ಈ ಮೂಲಕ ಶುಭವಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ದ ಡೆವಿಲ್ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಸೊ ಜೈಮಾತಾ ಪ್ರೊಡಕ್ಷನಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಜೊತೆಗೆ ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ ಒಂದು ಮಾಡಿದೆ. ಡೆವಿಲ್, ಓ ಮೈ ಗಾಡ್, ಅದ್ಭುತವಾದಂಥ ಒಂದು ಸಿನಿಮಾ. ಆ ಸ್ಟಾರು ಈ ಸ್ಟಾರು ಅಂತ ನೋಡ್ದಿರಾ ಕಿತ್ತಾಡ್ದಿರಾ ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸೋಣ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ಡೆವಿಲ್ ಸಿನಿಮಾನ ನೋಡಿ. ಆ್ಯಂಡ್ ದರ್ಶನ್ ಅವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅಮೇಝಿಂಗ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಪ್ರಕಾಶ್ ಸರ್ ಅವರು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಚನಾ ರೈ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಸ್ನೇಹಿತರಾದಂಥ ಚಂದನ್ ಅವರಿದ್ದಾರೆ, ವಿನಯ್ ಅವರಿದ್ದಾರೆ, ಅಚ್ಯುತ್ ಸರ್ ಅಂತೂ ಅಮೇಝಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರ್ ಆಲ್ ತುಂಬ ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಸಿನಿಮಾನ ಮೊದಲು ಬೆಳೆಸೋಣ. ಆ ಸ್ಟಾರು ಈ ಸ್ಟಾರು ಅಂತ ದಯವಿಟ್ಟು ಕಿತ್ತಾಡಬೇಡಿ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾನ ನಾವು ಬೆಳೆಸೋಣ. ಎಸ್, ಎಲ್ಲರೂ ಬಂದು ಡೆವಿಲ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಟೆಕ್ನಿಕಲಿ ತುಂಬ ಸೌಂಡ್ ಇರುವಂಥ ಒಂದು ಸಿನಿಮಾಟೋಗ್ರಫಿ ಸುಧಾಕರ್ ಸರ್, ಅಮೇಝಿಂಗ್ ಸಿನಿಮಾಟೋಗ್ರಫಿ. ದಯವಿಟ್ಟು ಎಲ್ಲರೂ ಡೆವಿಲ್ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ಓಕೆ, ನಿಮ್ಮ ಫೋನಲ್ಲಿ ಕೂತ್ಕೊಂಡು ನೋಡಬೇಡಿ ಪೈರಸಿನ. ಓಕೆ, ಸ್ಟಾರ್ಟ್ ಮಾಡಲಾ? ಓಕೆ ಓಕೆ, ಸ್ವಲ್ಪ ಟೈಮ್ ತಗೋತೀನಿ. ಅಲ್ಲಿ ಇವಾಗಷ್ಟೇ ಸಿನಿಮಾ ನೋಡಿ ಮುಗಿಸ್ಕೊಂಡು ಬಂದೆ, ಆಗ್ತಿಲ್ಲ. ಆ ಎಕ್ಸೈಟ್ಮೆಂಟಲ್ಲಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಬಟ್ ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ತುಂಬ ದಿನಗಳಿಂದ ನಮ್ಮ ಸಿನಿಮಾದ ಬಗ್ಗೆ ಎಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ, ಮನೆಗಳಿಗೆ ತಲುಪಿಸ್ತಾ ಇದ್ದೀರಾ. ಆ ಕ್ರೆಡಿಟ್ಸ್ ಇವತ್ತು ಈ ಸಕ್ಸಸ್ ಏನಿದೆ ಅದ್ರದ್ದು ಒಂದು ಪಾರ್ಟ್ ಆಫ್ ಸಕ್ಸಸ್ ಇಟ್ಸ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮನೆಗೂ ತಲುಪಿಸ್ತಾ ಇದ್ದೀರಾ, ದಿನನಿತ್ಯ ಪೋಸ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸಿನಿಮಾದ ಬಗ್ಗೆ. ಆ್ಯಂಡ್ ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಫಸ್ಟ್ ಟೈಮ್ ಫಸ್ಟ್ ಶೋನ ನಾನು ನರ್ತಕಿಲಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ತು ಕಣ್ಣಾರೆ ತುಂಬ್ಕೊಂಡು ಬಂದೆ. ಇನ್ನು ಆ ಗುಂಗಲ್ಲೇ ಇದ್ದೀನಿ. ಐ ಡೋಂಟ್ ನೋ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪ್ರಕಾಶ್ ಅವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ. ಬಿಕಾಸ್ ಹಿ ಈಸ್ ಅ ಲೆಜೆಂಡ್ ಡೈರೆಕ್ಟರ್. ಆ್ಯಂಡ್ ಯೆಟ್ ಅಗೇನ್ ಪ್ರೂವ್ ಮಾಡಿಕೊಂಡ್ರು ಇನ್ನೊಂದು ಸತಿ. ಆ್ಯಂಡ್ ವಾಟ್ ಅ ಮಾಸ್ಟರ್ ಪೀಸ್ ಅನ್ನಿಸ್ತಾ ಇದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನನ್ನ ಸಿನಿಮಾ ಇದು ಅಂತ ಹೇಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್. ಅವತ್ತು ಆಡಿಷನ್ಸಲ್ಲಿ ನೀವು ನನ್ನನ್ನು ಸೆಲೆಕ್ಟ್ ಮಾಡದೆ ಹೋಗಿರ್ತಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಇಷ್ಟು ಹೆಮ್ಮೆಯಿಂದ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವರು ನಮ್ಮವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಆ್ಯಂಡ್ ಆಫ್ ಕೋರ್ಸ್ ಪ್ರತಿಯೊಂದು ಸೀನಲ್ಲಿ ಕೂಡ ನಮ್ಮ ಸರ್ನ ನೋಡೋದಿದೆ ಗೊತ್ತಾ, ಕಣ್ಣಿಗೆ ಒಂಥರ ಹಬ್ಬ ಅದು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಅಂತ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಆ್ಯಂಡ್ ಜನ ಎಪ್ರಿಷಿಯೇಟ್ ಮಾಡ್ತಾ ಇರೋದು. ಅವ್ರ ಹೆಸರು ಜೊತೆಗೆ ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಹೆಸರನ್ನ ಕೂಗೋದಿದೆ ಗೊತ್ತಾ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಶ್ರೀ ಜೈಮಾತಾ ಕಂಬೈನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ವಂಡರ್ಫುಲ್ ಡೆವಿಲ್ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಸುಧಾಕರ್ ಸರ್ಗೆ, ನಮ್ಮ DOP ಸರ್ಗೆ, ಹಿ ಡಿಡ್ ಅನ್ ಅಮೇಝಿಂಗ್ ಜಾಬ್. ಪೇಂಟಿಂಗ್ ಥರ ತೋರಿಸ್ಬಿಟ್ಟಿದ್ದಾರೆ ನನ್ನನ್ನಂತೂ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಇಂಥ ಒಂದು ಲೆಜೆಂಡ್ರಿ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ರಶ್ಮಿನಿ ಮ್ಯಾಮ್ಗೂ ನಾನು ಥ್ಯಾಂಕ್ ಯು ಹೇಳಬೇಕು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ. ಆ್ಯಂಡ್ ವಿಜಯ್ ಅಕ್ಕಗೂ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಫಾರ್ ಎವ್ರಿಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಉಳಿಸಿ. ಆ್ಯಂಡ್ ಯಾರು ದಯಮಾಡಿ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ನೀವು ಹೇಳಿ ಆ್ಯಕ್ಷನನ್ನೇ ಮಾತಾಡ್ತೀವಿ.
ನೀವು ಎಸ್ ಈಗ ತಾನೇ ಡೆವಿಲ್ ನೋಡಿ ಬರ್ತಾ ಇದ್ದೀವಿ. ಅದ್ಭುತವಾದ ಒಂದು ಡೈಲಾಗ್ ಇದೆ ಅಚ್ಚುತ್ ಲಾಸ್ಟಲ್ಲಿ, ಉದ್ದೇಶ ಸರಿಯಾಗಿದ್ದರೆ ತಪ್ಪು ಸರಿ ಲೆಕ್ಕಕ್ಕೆ ಬರಲ್ಲ ಅಂತ. ಸೂಪರ್ ಡೈಲಾಗು. ಇಷ್ಟೇ ನೀತಿ ಕತೆ ಸಾರಾಂಶ. ಅಂದರೆ ಒಳ್ಳೆತನ ಇದ್ದರೆ, ಒಳ್ಳೆಯವರಾಗಿದ್ದರೆ ಖಂಡಿತ ಅವ್ರಿಗೆ ಕೆಟ್ಟದ್ದು ಆಗಲ್ಲ ಅನ್ನೋದು ಇಡೀ ಕಥೆಯ ಒಂದು ಸಾರಾಂಶ. ಸೊ ಹಾಗಾಗಿ ಪ್ರಕಾಶ್ ಸರು ಅದ್ಭುತವಾದ ಒಂದು ಚಿತ್ರವನ್ನು ಫುಲ್ ಫ್ಲೆಡ್ಜ್ ಎಂಟರ್ಟೈನ್ಮೆಂಟು, ಹಾಡು, ಕುಣಿತ, ಫೈಟು, ಡಾನ್ಸು, ಎಮೋಷನ್ನು ಎಲ್ಲ ಸಖತ್ತಾಗಿದೆ. ಇಟ್ಸ್ ಅ ಫುಲ್ ಫ್ಲೆಡ್ಜ್ ಎಂಟರ್ಟೈನ್ಮೆಂಟ್. ಖಂಡಿತ ಎಲ್ಲರೂ ಬಂದು ಸಿನಿಮಾ ನೋಡಿ ಮಸ್ತ್ ಮಜಾ ಮಾಡಿ. ಒಂದು ಒಳ್ಳೆಯ ಕಾಂಬಿನೇಷನ್ ಸಿನಿಮಾ. ಅಂದರೆ ಅದು ಸ್ಕ್ರೀನ್ ಪ್ಲೇ, ಸಂಭಾಷಣೆ, ನಟನೆ, ಫೋಟೋಗ್ರಫಿ ಎಲ್ಲವೂ ಭಾಳ ಅದ್ಭುತವಾಗಿ ಸಿಂಕ್ ಆಗಿದೆ. ಹಾಗಾಗಿ ಸಿನಿಮಾ ನಿಜಕ್ಕೂ ಚೆನ್ನಾಗಿ ಬಂದಿದೆ. ಒಳ್ಳೆ ಸ್ಕ್ರೀನ್ ಪ್ಲೇ ಅಂತೂ ಸೂಪರ್, ಡೈಲಾಗ್ ಇಸ್ ಎಕ್ಸ್ಟ್ರಾರ್ಡಿನರಿ. ಹ್ಯಾಟ್ಸ್ ಆಫ್ ಟು ದಿಸ್ ಸಿನಿಮಾ. ಆಲ್ ದ ಬೆಸ್ಟ್ ಡೆವಿಲ್ ಸಿನಿಮಾಗೆ ಮತ್ತು ಡೆವಿಲ್ ಸಿನಿಮಾ ತಂಡಕ್ಕೆ. ಜೈ ಹೋ. ಧನ್ಯವಾದಗಳು. ಇದರ ಸಕ್ಸಸ್ಸು ಕನ್ನಡ ಇಂಡಸ್ಟ್ರಿಯ ಸಕ್ಸಸ್. ಎಸ್, ಥ್ಯಾಂಕ್ ಯು.